ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇರಾನ್ ಬಳಿ ಇರುವಂತಹ ಯುರೇನಿಯಂ ಏನಿದೆಯಲ್ಲ, ಎನ್ರಿಚ್ ಆಗಿರುವಂತಹ ಯುರೇನಿಯಂ, ಆಟಮ್ ಬಾಂಬ್ ತಯಾರು ಮಾಡೋದಕ್ಕೆ, ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡೋದಕ್ಕೆ ಬೇಕಾದಂತಹ ಯುರೇನಿಯಂ, ಅದನ್ನ ಇರಾನ್ ತ್ಯಜಿಸಬೇಕು, ಅದನ್ನ ನಾಶ ಮಾಡಬೇಕು. ಇಲ್ಲದೆ ಹೋದ್ರೆ ಇರಾನ್ ಅನ್ನ ನಾವು ಸುಮ್ಮನೆ ಬಿಡಲ್ಲ ಅನ್ನೋದು ಇಸ್ರೇಲ್ ಮತ್ತು ಅಮೆರಿಕದ ದೊಡ್ಡವಾದ ಮಾತುಕತೆಗಳು. ಶಾಂತಿ ಮಾತುಕತೆ ಮುರಿದು ಬಿದ್ದಿದ್ದು ಸಹ ಅದೇ ಕಾರಣಕ್ಕಾಗಿಯೇ. ಮೇಜರ್ ಪಾಯಿಂಟ್ ಬಂದಿದ್ದೇನೆ ನ್ಯೂಕ್ಲಿಯರ್ ವೆಪನ್ಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯುರೇನಿಯಂ ಎನ್ರಿಚ್ಮೆಂಟ್, ಆಲ್ರೆಡಿ ಅವೈಲಬಲ್ ಇರುವಂತಹ ಯುರೇನಿಯಂ. ಈಗ ಅದಕ್ಕೆ ರಷ್ಯಾ ಮಧ್ಯಪ್ರವೇಶ ಮಾಡಿ ಒಂದು ಆಫರ್ ಅನ್ನ ಕೊಟ್ಟಿದೆ. ಏನು ಅಂದ್ರೆ, ಇರಾನ್ ಹತ್ರ ಯುರೇನಿಯಂ ಇರೋದು ನಿಮಗೆ ಇಷ್ಟ ಇಲ್ಲ ಅಲ್ವಾ? ಓಕೆ, ಆ ಯುರೇನಿಯಂ ಅನ್ನ ನಾನು ತಗೊಳ್ತೀನಿ, ನನ್ನ ಹತ್ರ ಇಟ್ಕೊಳ್ತೀನಿ, ಸಮಸ್ಯೆ ಸಾಲ್ವ್ ಅಲ್ವಾ? ಈಗ ಸೀಸ್ ಫೈರ್ ಕಂಟಿನ್ಯೂ ಮಾಡಿ ಅಥವಾ ಕಂಪ್ಲೀಟ್ ಯುದ್ಧವನ್ನ ನಿಲ್ಲಿಸ್ಕೊಳ್ಳಿ ಅಂತ ಹೊಸದಾಗಿ ಒಂದು ಬಾಂಬ್ ರೀತಿಯಾದಂತಹ ಆಫರ್ ಅನ್ನ ಅಮೆರಿಕಾಗೆ ಕೊಟ್ಟಿದೆ. ಈಗ ಅಮೆರಿಕ ಅದನ್ನ ನಿರಾಕರಿಸಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಅಮೆರಿಕಾಗೆ. ಪ್ಲಸ್ ರಷ್ಯಾ ಮಧ್ಯಪ್ರವೇಶ ಮಾಡಿ ಯುದ್ಧ ವಿರಾಮ ಮಾಡಿಸಿದ ಮೇಲೆ, ಯುದ್ಧ ನಿಲ್ಲಿಸಿದ ಮೇಲೆ ಮತ್ತೇನಾದ್ರೂ ಅಮೆರಿಕ ಅಥವಾ ಇಸ್ರೇಲ್ ಕಿರಿಕ್ ತೆಗೆದ್ರೆ ಅದೂ ಸಹ ಅವರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ರಷ್ಯಾ ಸುಮ್ಮನೆ ಕೂರಲ್ಲ. ಸೊ ಏನಿದು ಹೊಸ ಗೇಮ್ ಪ್ಲಾನ್? ಅಲ್ವಾ ಕೊಟ್ಟಂಗೆ ಅಮೆರಿಕಾಗೆ ಹೊಸದಾಗಿ ರಷ್ಯಾ ಒಂದು ಹೊಸ ಅಲ್ವಾ ಕೊಡ್ತಾ ಇದೆ. ಏನದು ವಿಚಾರ? ಯುರೇನಿಯಂಗೆ ಸಂಬಂಧಪಟ್ಟಂತೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಮೊನ್ನೆ ಕಳೆದ ಶನಿವಾರ ಶಾಂತಿ ಮಾತುಕತೆಗಳು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಏರ್ಪಡ್ತು. ಬಟ್ 21 ಗಂಟೆಗಳ ಸುದೀರ್ಘ ಮಾತುಕತೆಯ ನಂತರ ಮಾತುಕತೆಗಳಿಂದ ಅಮೆರಿಕ ಎದ್ದು ಹೊರಟು ಬಿಡ್ತು. ಮಾತುಕತೆ ವಿಫಲ ಅಂತ ಅನೌನ್ಸ್ ಮಾಡಿಕೊಡ್ತು. ಅಮೆರಿಕ ಹೇಳಿದ್ದು, JD ವೆನ್ಸ್ ಅಮೆರಿಕದ ಉಪರಾಷ್ಟ್ರಪತಿ, ಆ ಮಾತುಕತೆಗಳಲ್ಲಿ ಅಮೆರಿಕದ ಏನು ನಿಯೋಗ ಇತ್ತು ಅದರ ನೇತೃತ್ವ ವಹಿಸಿದ್ದಂತಹ ವ್ಯಕ್ತಿ ಹೇಳಿದ್ದು, ನ್ಯೂಕ್ಲಿಯರ್ ಬಾಂಬ್ ವಿಚಾರವಾಗಿ ಇರಾನ್ ತನ್ನ ಯೋಜನೆಗಳನ್ನ, ಪರಮಾಣು ಯೋಜನೆಗಳನ್ನ ಕೈ ಬಿಡೋದಕ್ಕೆ ಅದು ಸಿದ್ಧ ಇಲ್ಲ. ಅದು ಇಲ್ಲದೆ ನಾವು ಯುದ್ಧ ವಿರಾಮವನ್ನ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಅಥವಾ ಶಾಂತಿ ಮಾತುಕತೆಗಳನ್ನು ಮುಂದುವರಿಸೋದಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ ಅಂತ ಅವರು ಹೇಳಿದ್ರು. ಇರಾನ್ ಸಹ ಅದನ್ನೇ ಹೇಳ್ತು. ನಾವು ಒಪ್ಪಲು ಆಗದಿರುವಂತಹ ನಿಬಂಧನೆಗಳನ್ನ, ಷರತ್ತುಗಳನ್ನ ನಮ್ಮ ಮುಂದೆ ತಗೊಂಡು ಬಂದ್ರು, ಹಾಗಾಗಿ ನಾವು ಒಪ್ಪಿಲ್ಲ. ಸೊ ನಾವು ಯುದ್ಧಕ್ಕೆ ರೆಡಿ ಇದೀವಿ, ಟ್ರಿಗರ್ ಮೇಲೆ ಬೆರಳು ಇಟ್ಕೊಂಡೇ ನಾವು ಮೀಟಿಂಗ್ ಕೂತಿರೋದು, ನಾವೇನು ಹೆದರಿಲ್ಲ ಅಂತ ಇರಾನ್ ಸಹ ಹೇಳ್ಕೊಂಡಿದೆ. ಇದರ ನಡುವೆ ಮತ್ತೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸಬೇಕು ಅಂತ ಅಮೆರಿಕ ಉತ್ಸುಕರಾಗಿದ್ದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾಡಿದ್ದು ಅಂದ್ರೆ ಗುರುವಾರ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಅದು ಎಲ್ಲಿ ನಡೆಯುತ್ತೆ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಇಸ್ಲಾಮಾಬಾದಲ್ಲೇ ನಡೀಬಹುದು ಅಥವಾ ಬೇರೆ ದೇಶದಲ್ಲಿ ಎಲ್ಲಾದ್ರೂ ನಡೀಬಹುದು. ಒಟ್ನಲ್ಲಿ ಇನ್ನೊಂದು ಸುತ್ತಿನ ಶಾಂತಿ ಮಾತುಕತೆ ಅಮೆರಿಕ ಮತ್ತು ಇರಾನ್ ನಡುವೆ ಈ ಗುರುವಾರ ನಡೆಯೋದಿದೆ. ಇದರ ನಡುವೆ ಮೇನ್ ಪ್ರಾಬ್ಲಮ್ ಬಂದಿದೆ ಯುರೇನಿಯಂದಲ್ವಾ, ಆಟಮಿಕ್ ಬಾಂಬದಲ್ವಾ, ನ್ಯೂಕ್ಲಿಯರ್ ಬಾಂಬದಲ್ವಾ. ಅಲ್ಲಿ ಏನಾಯ್ತು ಡಿಸ್ಕಷನ್? ಆಕ್ಚುಲಿ ಇರಾನ್ ಹೇಳ್ತು, ಬೇಕಾದ್ರೆ ನಾವು 5 ವರ್ಷಗಳ ಕಾಲ ನಾವು ಆಟಮ್ ಬಾಂಬ್ ತಯಾರಿ ಮಾಡೋದಿಲ್ಲ, ನ್ಯೂಕ್ಲಿಯರ್ ಬಾಂಬ್ ತಯಾರಿ ಮಾಡೋದಿಲ್ಲ ಅಂತ ನಿಮಗೆ ಬೇಕಾದ್ರೆ ಆಶ್ವಾಸನೆಯನ್ನ ಕೊಡ್ತೀನಿ ಅಂತ ಇರಾನ್ ಹೇಳ್ತು. ಬಟ್ ಅಮೆರಿಕ ಹೇಳ್ತು, ಕನಿಷ್ಠ 20 ವರ್ಷ ಅಂತ ನೀವು ಬರ್ಕೊಡ್ಬೇಕು ಅಂತ. ಇರಾನ್ ಅದನ್ನು ಒಪ್ಪೋಕೆ ಸಿದ್ಧವೇ ಇಲ್ಲ. ಫಸ್ಟ್ ಆಫ್ ಆಲ್ ಇರಾನ್ ಹೇಳಿದ್ದು, ನಾವು ನ್ಯೂಕ್ಲಿಯರ್ ಬಾಂಬ್ ತಯಾರಿ ಮಾಡೋದಕ್ಕಾಗಿ ಯುರೇನಿಯಂ ಅನ್ನು ಎನ್ರಿಚ್ ಮಾಡ್ತಾ ಇಲ್ಲ, ನಮ್ಮ ಪವರ್ ಜನರೇಷನ್ಗೆ, ವಿದ್ಯುತ್ ಶಕ್ತಿಗಾಗಿ ಅಥವಾ ಬೇರೆ ನಮ್ಮ ಬಳಕೆಗಾಗಿ, ಸಾರ್ವಜನಿಕ ಬಳಕೆಗಾಗಿ ಅದನ್ನ ನಾವು ತಯಾರು ಮಾಡ್ತಿದ್ದೀವಿ. ನಾವು ನ್ಯೂಕ್ಲಿಯರ್ ಬಾಂಬ್ಗಾಗಿ ಮಾಡ್ತಿಲ್ಲ. ಹಾಗೂ ನಿಮ್ಗೆ ಅನುಮಾನ ಇದ್ರೆ 5 ವರ್ಷ ನಾವು ನ್ಯೂಕ್ಲಿಯರ್ ಬಾಂಬ್ ಮಾಡೋದಿಲ್ಲ ಅಂತ ನಿಮ್ಗೆ ಆಶ್ವಾಸನೆಯನ್ನ ಕೊಡ್ತೀವಿ ಅಂತ ಅಮೆರಿಕ ಹೇಳ್ತು. ಇಲ್ಲ, ನೀವು ಮಾಡ್ತಿರೋದೇ ಅದಕ್ಕೇನೆ. ಯುರೇನಿಯಂ ನಿಮ್ಮ ಹತ್ರ ಆಲ್ರೆಡಿ ಇದೆ, ಸುಮಾರು 400 kg ವರೆಗೆ ಯುರೇನಿಯಂ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ನಿಮ್ಮ ಹತ್ರ. ಸೊ ಅದರಲ್ಲಿ ಸುಮಾರು 12ರಿಂದ 14 ನ್ಯೂಕ್ಲಿಯರ್ ಬಾಂಬ್ಗಳನ್ನ ತಯಾರು ಮಾಡೋದಕ್ಕೆ ಸಾಧ್ಯ ಇದೆ. ನೀವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಿ, ಎನಿ ಮೂಮೆಂಟ್ ನ್ಯೂಕ್ಲಿಯರ್ ಬಾಂಬ್ ಮಾಡ್ತೀರಿ. ಹಾಗಾಗಿ ನಾವು ಹೇಳ್ತಿರೋದು, ನೀವು ಅದನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಯುರೇನಿಯಂ ಅನ್ನ, ಮತ್ತು ಇನ್ನು ನೆಕ್ಸ್ಟ್ 20 ವರ್ಷಗಳವರೆಗೆ ಯುರೇನಿಯಂ ಎನ್ರಿಚ್ಮೆಂಟ್ಗೆ ಕೈ ಹಾಕಲ್ಲ ಅಂತ ನಮಗೆ ಆಶ್ವಾಸನೆ ಕೊಡಬೇಕು. ಇರೋದನ್ನ ನಾಶ ಮಾಡಿ ಮತ್ತೆ 20 ವರ್ಷಗಳವರೆಗೆ ಮತ್ತೆ ಯುರೇನಿಯಂ ಅನ್ನು ಎನ್ರಿಚ್ ಮಾಡೋ ಪ್ರಯತ್ನ ನಡೆಸಲ್ಲ ಅಂತ ಬರ್ಕೊಡ್ಬೇಕು ಅಂತ ಅಮೆರಿಕದ ಪಟ್ಟು. ಸೊ ಇದೇ ಮೇನ್ ಪಾಯಿಂಟ್ ಆಗಿ ಅಲ್ಲಿ ಮಾತುಕತೆಗಳು ಬಿದ್ದೋಗಿತ್ತು. ಇದನ್ನು ಗಮನಿಸಿರುವಂತಹ ರಷ್ಯಾ ಈ ಹಿಂದೆಯೂ ಸಹ ಈ ಒಂದು ಆಫರ್ ಅನ್ನ ಕೊಟ್ಟಿತ್ತು. ಈಗ ಅಮೆರಿಕಾಗೆ ಆಫರ್ ಕೊಟ್ಟಿದೆ.
ನಿಮಗೇನು ಸಮಸ್ಯೆ? ಇರಾನ್ ಹತ್ರ ಯುರೇನಿಯಂ ಇರೋದೇ ಸಮಸ್ಯೆ ಅಲ್ವಾ? ನಾವು ಆ ಯುರೇನಿಯಂ ಅನ್ನ ಇರಾನಿಂದ ತಗೊಂಡು ನಮ್ಮ ದೇಶದಲ್ಲಿ ಇಟ್ಕೊಳ್ತೀವಿ. ಸಮಸ್ಯೆ ಪರಿಹಾರ ಆಯ್ತಲ್ಲ. ಶಾಂತಿ ಮಾತುಕತೆಗಳನ್ನು ಮುಂದುವರಿಸ್ಕೊಳ್ಳಿ, ಪರ್ಮನೆಂಟ್ ಸೀಸ್ ಫೈರ್ ಮಾಡ್ಕೊಳ್ಳಿ, ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ನಿಮಗೆ ಅಂತ ಈಗ ರಷ್ಯಾ ಆಫರ್ ಕೊಟ್ಟಿದೆ. ಇಡೀ ಜಗತ್ತು ಈಗ ಅಮೆರಿಕ ಕಡೆ ನೋಡ್ತಾ ಇದೆ. ಇಂತಹ ಆಫರನ್ನ ನಿರಾಕರಿಸಿದ್ರೆ ಅಮೆರಿಕಕ್ಕೆ ಸಮಸ್ಯೆ, ಒಪ್ಕೊಂಡ್ರೆ ಸಮಸ್ಯೆ. ಒಪ್ಕೊಂಡ್ರೆ ಏನು ಸಮಸ್ಯೆ? ಒಪ್ಕೊಂಡ್ರೆ ಏನು ಸಮಸ್ಯೆ ಅಂದ್ರೆ ಇರಾನ್ನ ಯುರೇನಿಯಂ ನಾಶ ಆಗದೆ ಉಳಿದಿರುತ್ತೆ ಒಂದು. ಎರಡನೇದು, ಅದು ರಷ್ಯಾ ಹತ್ರ ಇರುತ್ತೆ. ಮತ್ತು ರಷ್ಯಾ ಮತ್ತು ಇರಾನ್ ನಡುವಿನ ಸಂಬಂಧಗಳು ತುಂಬಾ ಚೆನ್ನಾಗಿರೋದ್ರಿಂದ ಇರಾನ್ಗೆ ಬೇಕಾದಂತಹ ಸ್ಥಿತಿ ನಿರ್ಮಾಣ ಆದರೆ ರಷ್ಯಾ ಸುಲಭವಾಗಿ ಆ ಯುರೇನಿಯಂ ಅನ್ನು ಕೊಡುತ್ತೆ ಇರಾನ್ಗೆ ಅನ್ನೋದು ಅಮೆರಿಕಾಗೆ ಇರುವಂತಹ ಭಯ ಮತ್ತು ಆತಂಕ. ರಷ್ಯಾದ ಪ್ಲಾನು ಅದೇನೆ. ಅಲ್ಲಿದ್ರೆ ಒಂದ, ಇಲ್ಲಿದ್ರೆ ಒಂದ, ಎರಡು ಕಡೆ ಎಲ್ಲಿದ್ರು ಒಂದೇನೆ. ಅಮೆರಿಕ ವಿರುದ್ಧನೇ ಅದು ಇದ್ದಂಗಿರುತ್ತೆ. ಸೊ ಸದ್ಯಕ್ಕೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಾನು ತೆಗೆದಿಟ್ಕೊಳ್ತೀನಿ ಅಂತ ಆಫರ್ ಕೊಟ್ಬಿಡೋಣ ಅಂತ ರಷ್ಯಾ ಈ ಒಂದು ಇದನ್ನ ಹಾಕಿರೋದು. ಇನ್ನು ಮಿಕ್ಕಂತೆ ಇಡೀ ಜಗತ್ತಿನ ಮುಂದೆ ರಷ್ಯಾದ ಮಧ್ಯಸ್ಥಿಕೆಯಲ್ಲಿ, ರಷ್ಯಾ ಆಫರ್ ಮೂಲಕ ಇದು ಯುದ್ಧ ವಿರಾಮ ಆಯಿತು ಅಥವಾ ಯುದ್ಧ ಮುಗಿದು ಹೋಯ್ತು, ನಿಂತು ಹೋಯ್ತು ಅಂತ ಆದ್ಮೇಲೆ ನೆಕ್ಸ್ಟ್ ಇರಾನ್ ಮೇಲೆ ದಾಳಿ ಮಾಡಬೇಕು ಅಂದ್ರೆ ಅಮೆರಿಕ ಅಥವಾ ಇಸ್ರೇಲ್ ಬಹಳ ಬಹಳ ಹೆದರಿಕೆ ಇರುತ್ತೆ ಅವೆರಡಕ್ಕೂ. ಯಾಕಂದ್ರೆ ರಷ್ಯಾ ಯುದ್ಧ ನಿಲ್ಲಿಸಿರೋದು. ಆಗ ರಷ್ಯಾ ನೇರವಾಗಿ ಯುದ್ಧದ ಭಾಗವಾಗಬಹುದು. ನಾನು ನಿಲ್ಲಿಸಿ, ನಾನು ಮಧ್ಯಸ್ಥಿಕೆ ವಹಿಸಿ, ನಾನು ಯುರೇನಿಯಂ ಅನ್ನು ಇಟ್ಕೊಂಡು ರಿಸ್ಕ್ ತಗೊಂಡು ನಿಮಗೆ ಯುದ್ಧ ನಿಲ್ಲಿಸಿದ್ರೆ ನೀವು ಮತ್ತೆ ದಾಳಿ ಮಾಡ್ತೀರಾ, ನಾನು ಸಹ ಭಾಗಿಯಾಗ್ತೀನಿ ಅಂತ ಇರಾನ್ ಪರವಾಗಿ ನೇರವಾಗಿ ಅದು ಯುದ್ಧಕ್ಕೆ ಇಳಿಯುವಂತಹ ಸಾಧ್ಯತೆ ರಷ್ಯಾದಿರುತ್ತೆ. ಆ ಭಯವೂ ಸಹ ಅಮೆರಿಕನ್ ಕಾಡ್ತಾ ಇರುತ್ತೆ. ರಷ್ಯಾ ಈ ಯುದ್ಧ ವಿರಾಮ ಅಥವಾ ಯುದ್ಧವನ್ನು ನಿಲ್ಲಿಸುವ ಪ್ರೊಸೆಸ್ನಲ್ಲಿ ಬರಬಾರದು ಅಂತ. ಬಂದ್ರೆ ಅದಕ್ಕೆ ಸಮಸ್ಯೆ ಮುಂದಿನ ದಿನಗಳಲ್ಲಿ ಕಾಯ್ತಾ ಇದೆ ಅಂತ ಹೆದರ್ಕೊಂಡಿದೆ ಅಮೆರಿಕ. ಸೊ ಎರಡೂ ಪ್ರಾಬ್ಲಮ್ಗಳಿಂದ, ಯುರೇನಿಯಂ ಅಲ್ಲಿದ್ರು ಒಂದೇ, ಇಲ್ಲಿದ್ರು ಒಂದೇ, ಇರಾನ್ ಕೇಳಿದಾಗ ರಷ್ಯಾ ಕೊಟ್ಬಿಡ್ಬೋದು ಅನ್ನೋ ಭಯ ಒಂದು, ಇನ್ನೊಂದು ರಷ್ಯಾ ಹೇಳಿ ಅಥವಾ ಮಧ್ಯಸ್ಥಿಕೆಯಲ್ಲಿ ಯುದ್ಧ ನಿಂತರೆ ನಾವು ಮತ್ತೆ ದಾಳಿ ಮಾಡೋದು ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಭಯದಲ್ಲಿ ಅದಿದ್ದಾವೆ. ಇದರ ನಡುವೆ ಇರಾನ್ ಅಂತೂ ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದೆ. ಒಂದು ಕಡೆ ದಾಳಿ ಮಾಡೋದಕ್ಕೂ ಸಿದ್ಧ, ದಾಳಿಯನ್ನ ಎದುರಿಸೋದಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ, ಎಲ್ಲದಕ್ಕೂ ಸಿದ್ಧ. ಮಾತುಕತೆ ಕರೆದ್ರೆ ಮತ್ತೆ ಹೋಗ್ತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಸೊ ಅಲ್ಲಿ ಹೋರ್ಮುಜ್ ಸ್ಟ್ರೈಟ್ ಅನ್ನು ಅಮೆರಿಕ ಸಹ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ದೊಂದು ಡೈಲಾಗು, ಆಸ್ ಯೂಶುವಲ್ ಒಂದು ಫೇಕ್ ಡೈಲಾಗ್ ತರ ಆಗ್ಬಿಟ್ಟಿದೆ ಟ್ರಂಪ್ದು. ಅದು ಮಾಡ್ತೀನಿ, ಇದು ಮಾಡ್ತೀನಿ, ಏನು ನಡೆಯಲ್ಲ, ಅದು ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಇರಾನ್ ಮತ್ತು ರಷ್ಯಾದ ಹಡಗುಗಳು ಆರಾಮಾಗಿ ಹೊರ್ಮುಜ್ ಸ್ಟ್ರೈಟ್ ಅನ್ನ ಕ್ರಾಸ್ ಮಾಡ್ತಿದ್ದಾವೆ. ಅಮೆರಿಕದವ್ರ ಕೈಲಿ ಏನೂ ಆಗ್ತಿಲ್ಲ. ಅದೇನೋ ಈಗಿನ್ನೂ ಮಾಡ್ತಿದ್ದೀವಿ ಏರ್ಪಾಟು, ಅದನ್ನಿನ್ನೂ ಸಮರ್ಥವಾಗಿ ಅದನ್ನ ಎಸ್ಟಾಬ್ಲಿಷ್ ಮಾಡಿಲ್ಲ. ನಾವು ಒಂದಷ್ಟು ಯುದ್ಧ ನೌಕೆಗಳನ್ನು ತಂದು ನಿಲ್ಲಿಸಿದ್ದೀವಿ, ಏರ್ಫೋರ್ಸ್ಗೂ ಹೇಳಿದ್ದೀವಿ ಹೊರ್ಮುಜ್ ಸ್ಟ್ರೈಟ್ ಅನ್ನ ಖಂಡಿತ ಬ್ಲಾಕ್ ಮಾಡ್ತೀವಿ, ಇರಾನ್ಗೆ ಇಲ್ಲದಂಗೆ ಮಾಡ್ತೀವಿ ಅಂತ. ಅಷ್ಟರೊಳಗಡೆ ಸೌದಿ ಅರೇಬಿಯಾ ಕಡೆಯಿಂದ ಅಮೆರಿಕ ಪ್ರೆಷರ್ ಹೋಗಿದೆ. ನೀವು ಇರಾನ್ ಮೇಲೆ ಇಷ್ಟು ದೊಡ್ಡ ಬ್ಲಾಕೇಡ್ ಹಾಕಿದ್ರೆ, ಇರಾನ್ ಹಡಗುಗಳಿಗೆ ಹೋಗೋದಕ್ಕೆ ಜಾಗ ಮಾಡಿಕೊಟ್ಟಿಲ್ಲ ಅಂದ್ರೆ ಆ ಇರಾನ್ ಅವರು ನಮ್ಮ ತಲೆ ಮೇಲೆ ಬಾಂಬ್ ಹಾಕ್ತಾರೆ. ಬೇಡ, ಅದನ್ನ ಮಾಡಬೇಡಿ ಅಂತ ಟ್ರಂಪ್ಗೆ ಸೌದಿ ಅರೇಬಿಯಾದ ರಾಜ್ಕುಮಾರ ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಬೇರೆ ಬರ್ತಾ ಇದೆ. ಏನೇನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಷ್ಯಾ ಅಂತೂ ಹೊಸ ಒಂದು ದಾಳವನ್ನು ಉರುಳಿಸಿದೆ. ನಿಮಗೆ ಯುರೇನಿಯಮೇ ಪ್ರಾಬ್ಲಮ್ ಇರಾನ್ ಅಲ್ಲಿ ಇರೋದು ಅಂದ್ರೆ ಅದನ್ನ ನನ್ನ ಬಳಿ ಇಟ್ಕೊಳ್ತೀನಿ, ನೀವು ಯುದ್ಧವನ್ನ ನಿಲ್ಲಿಸಿ ಅಂತ. ಅಮೆರಿಕ ಏನ್ ಮಾತುಕತೆಗೆ ಮುಂದಾಗುತ್ತೆ ಮತ್ತು ಗುರುವಾರ ಶಾಂತಿ ಮಾತುಕತೆಗಳು ಮುಂದುವರೆದ್ರೆ ಅದರ ಫಲಿತಾಂಶ ಏನಾಗುತ್ತೆ ಎಲ್ಲವನ್ನು ಸಹ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಖಂಡಿತ ನಾನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.